ನನ್ನ ಧರ್ಮಪತ್ನಿ ಡಾಕ್ಟರ್ ವೈಶಾಲಿ ಇವತ್ತು ತಮ್ಮ ಹುಟ್ಟುಹಬ್ಬಕ್ಕೆ ಏನು ಗಿಫ್ಟ್ ಕೇಳಿದ್ರು ಗೊತ್ತಾ? ಆಸ್ಪತ್ರೆಯಲ್ಲಿ ರೌಂಡ್ಸ್ ಮಾಡ್ತಾ ಇರುವಾಗ ಅವರು 3 ವರ್ಷದ ಒಂದು ಚಿಕ್ಕ ಮಗು ಮೊಬೈಲ್ ನೋಡ್ತಾ ಕೂತಿರೋದು, ಸ್ಕ್ರೀನ್ಗೆ ಅಡಿಕ್ಟ್ ಆಗಿ ಕೂತಿರೋದನ್ನು ನೋಡ್ತಾರೆ. ಆ ಮಗುವಿಗೆ ತನ್ನ ಸುತ್ತ ಯಾರಿದ್ದಾರೆ, ಏನು ನಡೀತಾ ಇದೆ, ಯಾವುದೂ ಮ್ಯಾಟರ್ ಆಗ್ತಾ ಇರಲಿಲ್ಲ. ಇದನ್ನು ನೋಡಿ ನನ್ನ ಧರ್ಮಪತ್ನಿ ನೇರವಾಗಿ ನನ್ನ ಕನ್ಸಲ್ಟೇಷನ್ ರೂಮ್ಗೆ ಬಂದು ಆ ಮಗುವಿನ ಬಗ್ಗೆ ಹೇಳ್ತಾರೆ. ನಾನು ಕ್ಯಾಜುವಲಿ ಹೇಳಿದೆ, ಅದಿರಲೇ ಬಿಡು, ನಿನಗೆ ಬರ್ತ್ಡೇ ಗಿಫ್ಟ್ ಏನು ಬೇಕು ಅಂತ. ಅವಳು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯನೂ ಆಯಿತು, ಸಂತೋಷವೂ ಆಯಿತು. ಈ ಮಗುವಿನ ಕೈಯಿಂದ ಮೊಬೈಲ್ ತೆಗೆಸಿ ಅವನಿಗೆ ಚೈಲ್ಡ್ಹುಡ್ ವಾಪಸ್ ಕೊಡಿಸಿ ಅಂತ ನನಗೆ ಹೇಳಿದರು. ನಾನು ಆ ಮಗುವಿನ ಅಮ್ಮನ ಜೊತೆ ಮಾತನಾಡಿದೆ. ಎಕ್ಸೆಸ್ ಮೊಬೈಲ್ ಯೂಸ್ ಮಾಡೋದರಿಂದ ಮಕ್ಕಳಲ್ಲಿ ಸ್ಪೀಚ್, ಸ್ಲೀಪ್, ಅಟೆನ್ಷನ್, ಬಿಹೇವಿಯರ್ ಮೇಲೆ ಮತ್ತು ಬ್ರೈನ್ ಮೇಲೆ ಹೇಗೆ ಇಫೆಕ್ಟ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಮಗುವಿನ ಕೈಯಲ್ಲಿದ್ದ ಮೊಬೈಲನ್ನು ತೆಗೆದು ಆ ಮಗುವಿನ ಕೈಯಲ್ಲಿ ಮೆಮೊರಿ ಗೇಮ್ ಕಿಟ್ಟನ್ನು ಕೊಟ್ಟೆ. ಮಗು ಎಷ್ಟೊಂದು ಸಂತೋಷದಿಂದ ಆ ಗೇಮನ್ನು ಆಡಲಿಕ್ಕೆ ಶುರು ಮಾಡಿತು. ಮಕ್ಕಳಿಗೆ ಸ್ಕ್ರೀನ್ ಬೇಕಾಗಿಲ್ಲ, ಕನೆಕ್ಷನ್ ಬೇಕಾಗಿದೆ, ಕಾನ್ವರ್ಸೇಷನ್ ಬೇಕಾಗಿದೆ. ಅದಕ್ಕಾಗಿಯೇ ನಮ್ಮ ಆಸ್ಪತ್ರೆಯಲ್ಲಿ ಮೊಬೈಲನ್ನು ಮಕ್ಕಳು ಉಪಯೋಗ ಮಾಡಬಾರ್ದು ಅನ್ನೋದಕ್ಕಾಗಿ ಜಾಗೃತಿ ಮೂಡಿಸಲು ಪೋಸ್ಟರ್ಸ್ಗಳನ್ನು ಕೂಡ ಹಾಕಿದ್ದೇವೆ. ಇವತ್ತು ನನ್ನ ಧರ್ಮಪತ್ನಿ ತನ್ನ ಹುಟ್ಟುಹಬ್ಬದಂದು ಕೇಕ್, ಫ್ಲವರ್ಸ್, ಗಿಫ್ಟ್ಸ್ ಇವೆಲ್ಲದಕ್ಕಿಂತ ಒಂದು ಮಗುವಿನ ಸ್ಮೈಲ್ ನೋಡಿ ಹೆಚ್ಚು ಖುಷಿಪಟ್ಟಳು. ಅದಕ್ಕೆ ನಾನು ಹೇಳೋದು, ಮಗುವನ್ನು ಮೌನವಾಗಿಡಲು ಮೊಬೈಲ್ ಕೊಡಬೇಡಿ, ಮಗುವಿಗೆ ನಿಮ್ಮ ಸಮಯ ಕೊಡಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ಈ ರೀಲನ್ನು ಶೇರ್ ಮಾಡಿ.